ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಾಯಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಆಗಸ್ಟ್ ಮಂತ್ ಅಂತೂ ತುಂಬಾ ಹೆಕ್ಟಿಕ್ ಆಗಿರುತ್ತೆ. ಐ ಥಿಂಕ್ ಎವ್ರಿ ಇಯರ್ ಅನ್ಸುತ್ತೆ. ಲಾಸ್ಟ್ ಇಯರು ತುಂಬಾ ಹೆಕ್ಟಿಕ್ ಆಗಿತ್ತು. ನಾನು ಪಂಜಾಬೆಲ್ಲ ಹೋಗಿ ಬಂದೆ. ಆ್ಯಂಡ್ ಈ ವರ್ಷವೂ ತುಂಬಾ ಹೆಕ್ಟಿಕ್ ಆಗಿದೆ. ನನ್ನ ಮಗು ಬರ್ಡೇ ಬರ್ತಾಯಿದೆ 9th ಆಗಸ್ಟ್, ಮತ್ತು ನನ್ನ ಕಸಿನ್ ವೆಡ್ಡಿಂಗ್ ಇದೆ 18th, 16th ಮತ್ತು 18th ಫಂಕ್ಷನ್. ಅದಾದಮೇಲೆ ನಾವೆಲ್ಲ ಹೋಗ್ತಾಯಿದ್ದೀವಿ ಜಬಲ್ಪುರ್ MP ಮಧ್ಯಪ್ರದೇಶ್. ಅಲ್ಲೊಂದು ಮದುವೆ ಇದೆ. ಅಲ್ಲಿ ಐ ಥಿಂಕ್ ಒಂದು 4 days ಫಂಕ್ಷನ್ ಇದೆ. ಆ್ಯಂಡ್ ನಾವು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಮಗುದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಸಿ, ಎಲ್ಲನೂ ಟ್ರೈ ಮಾಡ್ತೀನಿ ನಾನು ವ್ಲಾಗ್ ಮಾಡೋಕ್ಕೆ. ಅದೊಂದು ಮೆಮರಿ ಥರ ಇರುತ್ತೆ ಅಂತ. ಸೊ ಏನು ಮಾಡ್ತಾಯಿದ್ದೀನಿ ಗೊತ್ತಾ, ಇವತ್ತು ನಾನು ಒಂದು ಮಧ್ಯಾಹ್ನ ಆಗಿದೆ, 12 o'clock ಆಗಿದೆ. ಸೊ ಐ ಆಮ್ ಪ್ಯಾಕಿಂಗ್. ಮೋಸ್ಟ್ಲಿ ನಂದು ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಗಿದೆ. ಐ ಜಸ್ಟ್ ಶೋ ಯು ಏನೆಲ್ಲ ಮಾಡ್ತಾಯಿದ್ದೀನಿ. ಲುಕ್ ಎಟ್ ದಿಸ್. ಸೊ ಕೆಲವೊಂದು ಶಾಪಿಂಗ್ ಎಲ್ಲ ಪ್ಯಾಕಿಂಗ್ ಆಗಿದೆ. ಮೋಸ್ಟ್ಲಿ ನಾನೆಲ್ಲ ಮಾಡಾಗಿದೆ. ಬಟ್ಟೆಗಳೆಲ್ಲ ಆಗಿದೆ. ನಾನು ನನ್ನ ಮದುವೆ ಬಟ್ಟೆ ಎಲ್ಲ ನಾನು ಈಗ ತೋರಿಸಲ್ಲ, ಎಲ್ಲ ನಾನು ಮತ್ತೆ ತೋರಿಸ್ತೀನಿ. ಅಂದರೆ ವೆನ್ ಐ ಆಮ್ ವೇರಿಂಗ್, ಮೋಸ್ಟ್ಲಿ ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತೀನಿ, ಅದರಲ್ಲಿ ತೋರಿಸ್ತೀನಿ. ಇಲ್ಲ ಅಂದರೆ ನೀವು ನೋಡ್ತೀರಾ ಫಂಕ್ಷನಲ್ಲಿ ಅಥವಾ ಫೋಟೋದಲ್ಲಿ. ಐ ವಿಲ್ ಶೋ. ನಾನು ಈಗಲೇ ರಿವೀಲ್ ಮಾಡಲ್ಲ. ನಾನು ಕೆಲವೊಂದು ಈಗ ಮೇಕಪ್ ಪ್ರಾಡಕ್ಟ್ಸ್ ನೋಡಿ, ನನ್ನ ಇಷ್ಟೊಂದಿದೆ. ಇಲ್ಲಿದೆ ಫುಲ್ ಆಗಿದೆ. ಮತ್ತು ಸ್ವಲ್ಪ ಜ್ಯುವೆಲ್ರಿ ಪ್ಯಾಕಿಂಗ್ ಮಾಡಬೇಕು. ನಾನು ಏನು ಆರ್ಗನೈಸರೆಲ್ಲ ಹಾಕ್ತಾಯಿಲ್ಲ, ಯಾಕಂದರೆ ನನಗೆ ಎರಡು ಲಗೇಜ್ ಪ್ಯಾಕ್ ಮಾಡಬೇಕು. ಒಂದು ಮ್ಯಾಂಗ್ಳೂರ್ಗೆ, ಇನ್ನೊಂದು ಜಬಲ್ಪುರ್ಗೆ. ಸೊ ನಂಗೆ ಗೊತ್ತಾಗ್ತಾಯಿಲ್ಲ ಯಾವ ಥರ ಮಾಡೋದು ಅಂತ. ಆ್ಯಂಡ್ ನಿಮಗೆಲ್ಲ ಯಾರಿಗಾದರೂ ಈ ಥರ ಬ್ಯಾಂಗಲ್ಸ್ ಬೇಕಂದರೆ ದಿಸ್ ಇಸ್ ವೆರಿ ಬ್ಯೂಟಿಫುಲ್. ನಾನು ನನ್ನ ಶಾರ್ಟ್ಸಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದ್ರ ಲಿಂಕ್ ಎಲ್ಲ. ಬಟ್ ಒನ್ ಸೆಕೆಂಡ್ ಐ ಶೋ ಯು. ನಾನು ಈ ಥರ ಬ್ಯಾಂಗಲ್ಸ್ ಅಲ್ವಾ, ತುಂಬಾ ಇಟ್ಸ್ ಹ್ಯಾಂಡ್ ಮೇಡ್ ಅಲ್ವಾ, ಇದು ತುಂಬಾ ಎಕ್ಸ್ಪೆನ್ಸಿವ್. ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೀನಿ. ಮತ್ತು ಈಗ ತುಂಬ ಟ್ರೆಂಡಿಂಗ್ ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್, ಆಯಿತಾ. ಇಟ್ಸ್ ಆಲ್ ಹ್ಯಾಂಡ್ ಮೇಡಲ್ಲಿ. ಅಯ್ಯೋ ಎಲ್ಲೋ ಹೋಗ್ಬಿಡ್ತು. ಥ್ರೆಡ್ ವರ್ಕಲ್ಲಿ ದೇ ಹ್ಯಾವ್ ಮೇಡ್ ಥ್ರೆಡ್ ಆ್ಯಂಡ್ ದೆನ್ ಮೇಲ್ಗಡೆ ಈ ಥರ. ಸೊ ನೋಡಿ, ಲುಕ್ ಎಟ್ ದಿಸ್ ಬ್ಯಾಂಗಲ್. ಕಾಣಿಸ್ತಿದ್ಯಾ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಯು ವಿಲ್ ನಾಟ್ ಬಿಲೀವ್, ಇದ್ರ ಪ್ರೈಸ್ ಬಂದುಬಿಟ್ಟು ಬರೀ 250 ಅಷ್ಟೇ. ಆ್ಯಂಡ್ ದಿಸ್ ಐ ಗಾಟ್ ಫ್ರಮ್ ಮೀಶೋ. ಸೊ ವೆಡ್ಡಿಂಗ್ಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ದಿಸ್ ಇಸ್ ಲೈಕ್ ಅ ಬ್ರೈಡಲ್ ಬ್ಯಾಂಗಲ್ ಸೆಟ್, ಆಯಿತಾ. ಸೊ ಐ ವಾಸ್ ವೆರಿ ಹ್ಯಾಪಿ ನನಗೆ ಈ ಪ್ರೈಸಲ್ಲಿ ಮೀಶೋದಲ್ಲಿ ಸಿಕ್ಕಿದೆ ಅಂತ. ಸೊ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ನಾನು ಈ ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಇಟ್ಸ್ ವೆರಿ ನೈಸ್. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ಇದ್ರ ಬೀಡ್ಸ್ ಯಾಕಂದರೆ ಅವರು ಗ್ಲೂವಲ್ಲಿ ಸ್ಟಿಕ್ ಮಾಡಿರ್ತಾರಲ್ಲ, ಅದು ಸ್ವಲ್ಪ ಚಾನ್ಸಸ್ ಇದೆ ಹೋಗ್ಬೋದು. ಬಟ್ ಅದರ್ ದೆನ್ ದ್ಯಾಟ್ ಒಂದಿನ ಫಂಕ್ಷನ್ಗೆ ಇಟ್ಸ್ ವೆರಿ ನೈಸ್, ವೆರಿ ನೈಸ್. ಸೊ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಐ ಥಿಂಕ್ ನೀವೆಲ್ಲನೂ ಪರ್ಚೇಸ್ ಮಾಡಬೇಕು ಈ ಥರದ್ದು ಫಾರ್ ವೆಡ್ಡಿಂಗ್ ಪರ್ಪಸ್. ನಿಮಗೆ ಅದರದ್ದು ವೆಡ್ಡಿಂಗ್ ಆರ್ ನೀವೇ ಬ್ರೈಡ್ ಆಗಿದ್ದರೆ ದಿಸ್ ಇಸ್ ಪರ್ಫೆಕ್ಟ್. ಸೊ ನಾನು ಇದೆಲ್ಲ ಆರ್ಡರ್ ಮಾಡಿದ್ದೆ. ಮತ್ತು ನೀವು ನನ್ನ ಜ್ಯುವೆಲ್ರಿ ನೋಡಿರ್ಬೋದು, ನಾನು ಚಿಕ್ಕಪೇಟ್ ವೀಡಿಯೋದಲ್ಲಿ ಹಾಕಿದ್ದೆ. ನೋಡಿಲ್ಲ ಅಂದರೆ ಚೆಕ್ ಮಾಡಿ, ಅದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ಮೇಕಪ್ ಎಲ್ಲನೂ ತೊಗೊಂಡು ಹೋಗಬೇಕು ನಾನು, ಯಾಕಂದರೆ ನಾನೇ ಮೇಕಪ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಮಗು ಬರ್ಡೇ ಅಂತ ಅಂದೆ ಅಲ್ವಾ, ಅದಕ್ಕೆ ನಾನು ಕೆಲವೊಂದು ಬಲೂನ್ಸ್. ಸೊ ಇದನ್ನು ನಾನು ಮೀಶೋದಲ್ಲೇ ತರಿಸಿದ್ದು. ಇಟ್ಸ್ ವೆರಿ ಅಫೋರ್ಡೆಬಲ್ ಅಂದರೆ ಮೀಶೋದಲ್ಲಿ. ಆ್ಯಂಡ್ ನೋಡಿ, ಹ್ಯಾಪಿ ಬರ್ಡೇ. ಸೊ ಎಲ್ಲ ಡೆಕೋರ್ ಕೂಡ ನಾನೇ ಮಾಡ್ತೀನಿ ಅಂತ. ಅದಕ್ಕೇನೆಲ್ಲ ವಸ್ತು ಬೇಕು ನನ್ನ ಹತ್ರ ಎಲ್ಲನೂ ಇದೆ. ಸೊ ಇದು ಸ್ವಲ್ಪ ಜಂಗಲ್ ಥೀಮಲ್ಲಿ ಏನೋ ಇದೆ. ಇದು ನಾನು ಇನ್ನೂ ಓಪನ್ ಮಾಡಿಲ್ಲ. ಸೊ ಇದರಲ್ಲಿ ಐ ಥಿಂಕ್ 5 ಆ್ಯನಿಮಲ್ಸ್ ಪ್ರಿಂಟ್ ಥರ ಈ ಥರ ಇದೆ. ಸೊ ಇದೆಲ್ಲ ನಾನು ಡೆಕೋರ್ ಮಾಡುವಾಗಲೂ ವಿಡಿಯೋ ಮಾಡ್ತೀನಿ. ಸೊ ಲೆಟ್ಸ್ ಹೋಪ್
ವಿಡಿಯೋ ಎಲ್ಲ ಮಾಡ್ತೀನಿ ಆ್ಯಂಡ್ ಐ ಶೋ ಯು ಗೈಸ್. ಸೊ ನೀವು ಕೂಡ ನೀವೇ ವಸ್ತುಗಳನ್ನು ತರಿಸ್ಬಿಟ್ಟು ನೀವೇ ಡೆಕೋರ್ ಮಾಡ್ಬೋದು. ಯಾಕಂದರೆ ಅದರಲ್ಲಿ ಒಂದು ಪರ್ಸ್ನಲ್ ಟಚ್ ಇರತ್ತಲ್ವಾ, ಸೊ ಇಟ್ಸ್ ನೈಸ್ ಅಂತ. ಸೊ ಐ ಆಮ್ ಜಸ್ಟ್ ಪ್ಯಾಕಿಂಗ್ ಎವ್ರಿಥಿಂಗ್. ಆ್ಯಂಡ್ ಒನ್ ಮೋರ್, ಇದೆಲ್ಲ ನಾನು ಹೊಸ ಸ್ಕಿನ್ ಕೇರ್ ಐ ಆರ್ಡರ್ಡ್. ರೀಕ್ವೆಲ್, ಯಾರಿಗಾದರೂ ರೀಕ್ವೆಲ್ ಫೌಂಡೇಶನ್ ಮಾಯ್ಶ್ಚರೈಸರ್ ಬೇಕಿದ್ದರೆ ದಿಸ್ ಈಸ್ ವೆರಿ ನೈಸ್ ಫಾರ್ ಡ್ರೈ, ನಾರ್ಮಲ್ ಟು ಡ್ರೈ ಸ್ಕಿನ್ ಆಯಿತಾ. ದಿಸ್ ಈಸ್ ಗುಡ್. ಆ್ಯಂಡ್ ನಾನು ರೀಸೆಂಟಾಗೆ ನೋಡಿ ಐ ಬಾಟ್ ಅ ಸ್ಟ್ರೈಟ್ನರ್ ಆಯಿತಾ. ಇದ್ರ ರಿವ್ಯೂ ಐ ವಿಲ್ ಡೂ ಲೈಕ್ ಅ ಪ್ರಾಪರ್ ಸಿಟ್ ಡೌನ್ ವಿಡಿಯೋ ಥರ ಐ ವಿಲ್ ಡೂ, ಬಿಕಾಸ್ ಇಟ್ಸ್ ಅ ವೆರಿ ನೈಸ್ ಸ್ಟ್ರೈಟ್ನರ್ ಫಾರ್ ಜಸ್ಟ್ 1400 ಅಷ್ಟೇ, 1500 ಒಳಗಡೆ ನನಗೆ ಇಷ್ಟು ಒಳ್ಳೆ ಸ್ಟ್ರೈಟ್ನರ್ ಸಿಕ್ಕಿದೆ. ಆ್ಯಂಡ್ ನನ್ನ ಹೇರ್ ಬೇರೆ ನೋಡಿ, ನನ್ನ ಹೇರ್ಸ್ ಕರ್ಲಿ ಆಯಿತಾ, ಬಟ್ ನಾನು ಇದನ್ನ ಸುಮ್ಮನೆ ಒಂದು ವಾರ ಮುಂಚೆ ಮಾಡಿದ್ದೆ ನೋಡಿ, ಇಷ್ಟು ಉಳಿದಿದೆ. ಸೊ ನಾನು ಒಂದು ಪ್ರಾಪರ್ ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ, ವಿಚ್ ಇಸ್ ವೆರಿ 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 ನೈಸ್. ಸೊ ಅದ್ರ ಬಗ್ಗೆ ಮಾಡ್ತೀನಿ. ಮತ್ತು ಯಾರಿಗಾದ್ರೂ ಫೇಶಿಯಲ್ ಹೇರ್ ರಿಮೂವರ್ ರೇಸರ್ ಬೇಕಂದರೆ ದಿಸ್ ಈಸ್ ವೆರಿ ನೈಸ್ ಫಾರ್ ಬೈ ಪಿ ಸೇಫ್ ಅಂತ. ಇಟ್ಸ್ ಅ ವೆರಿ ನೈಸ್ ಫೇಸ್ ರೇಸರ್. ಸೊ ನಾನು ಯಾವಾಗಲೂ ನನ್ನ ಐಬ್ರೋಸ್ ಮತ್ತು ನನ್ನ ಅಪ್ಪರ್ ಲಿಪ್ ಆ್ಯಂಡ್ ನನ್ನ ಚಿನ್ ಏರಿಯಾದಲ್ಲಿ ಫೇಶಿಯಲ್ ಹೇರ್ ತುಂಬಾ ಬರುತ್ತೆ. ಇಟ್ಸ್ ಬಿಕಾಸ್ ಆಫ್ ಹಾರ್ಮೋನ್ಸ್. ಸೊ ನಾನು ಅದಕ್ಕೆ ರೇಸರ್ ಯೂಸ್ ಮಾಡ್ತೀನಿ. ಇಟ್ಸ್ ಈಸಿ ಆ್ಯಂಡ್ ಪೇನ್ಲೆಸ್ ಅಲ್ವಾ. ಥ್ರೆಡ್ಡಿಂಗ್ ಯಾರು ಮಾಡ್ತಾರೆ? ಥ್ರೆಡ್ಡಿಂಗಲ್ಲಿ ಅಯ್ಯೋ ಅಲ್ಲಿ ಹೋಗ್ಬೇಕು, ಮತ್ತು ಅವ್ರು ತೆಗಿತಾರೆ, ಪೇನ್ಫುಲ್. ಸೊ ದಿಸ್ ಇಸ್ ಬೆಸ್ಟ್. ಸೊ ಇದನ್ನ ನಾನು ಯೂಸ್ ಮಾಡ್ತೀನಿ. ಮತ್ತು ಮಕ್ಕಳಿಗೆ 2 ಪ್ರಾಡಕ್ಟ್ಸ್ ಐ ಥಿಂಕ್ ಐ ಸಜೆಸ್ಟ್ ಆ್ಯಂಡ್ ರೆಕಮೆಂಡ್. ಇದು ಒಂದು ಕೋಲ್ಡ್ ಪ್ರೆಸ್ಡ್ ಕೊಕೊನೆಟ್ ಆಯಿಲ್ ಆಯಿತಾ, ಮದರ್ ಸ್ಪರ್ಶಿಂದ. ಇಟ್ಸ್ ವೆರಿ 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 ನೈಸ್ ಕಿಡ್ಸ್. ನೀವು ಮಸಾಜ್ ಮಾಡೋಕ್ಕೆ ಅಥವಾ ಫೇಸ್ ಮಸಾಜ್, ಬಾಡಿ ಮಸಾಜ್, ಹೇರ್, ಸ್ಕ್ಯಾಲ್ಪ್ಗೆ ತುಂಬಾ ಒಳ್ಳೆಯದು. ದಿಸ್ ಇಸ್ ದ ಪ್ರಾಡಕ್ಟ್. ಇದ್ರ ಪ್ರೈಸ್ ಬಂದುಬಿಟ್ಟು ಐ ಥಿಂಕ್ 200 ಒಳಗಡೆ. ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ ದಿಸ್ ಪ್ರಾಡಕ್ಟ್ ಈಸ್ ಅಮೇಝಿಂಗ್ ಆಯಿತಾ. ಸೊ ಲಾಸ್ಟ್ ಟೈಮ್ ನಾನು ಮಂಗಳೂರು ಹೋದಾಗ, ಮಂಗಳೂರಲ್ಲಿ ತುಂಬ ಅಂದರೆ ತುಂಬಾ ಕಾಕ್ರೋಚಸ್ ಅಲ್ಲ, ಮಾಸ್ಕಿಟೋಸ್ ಇದೆ ಆಯಿತಾ. ಆ್ಯಂಡ್ ಮಗುಗೆ ಫುಲ್ ಕಚ್ಬಿಟ್ಟು ಎಲ್ಲ ಕಡೆ ರೆಡ್ ಮಾರ್ಕ್ಸ್ ಆಗಿತ್ತು. ಸೊ ಅದು ಹೋಗ್ತಾನೆ ಇರಲಿಲ್ಲ. ನೀವು ಅದಕ್ಕೆ ಏನಾದರೂ ಹಚ್ಚಿಲ್ಲ ಅಂದರೆ ಅದು ಇಟ್ ವಿಲ್ ಟೇಕ್ ಟೈಮ್, 15-21 ಮಂತ್ ಆದರೂ ಅದು ಹೋಗೋದೇ ಇಲ್ಲ. ಮತ್ತು ಆಗ ನಾನು ಹುಡುಕಿದಾಗ ನನಗೆ ಮದರ್ ಸ್ಪರ್ಶ್ ಆಫ್ಟರ್ ಬೈ ಟರ್ಮರಿಕ್ ಬಾಮ್ ಸಿಕ್ತು. ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಸ್ವಲ್ಪ ಜಂಡು ಬಾಮ್ ಥರ ಸ್ಮೆಲ್ ಬರುತ್ತೆ, ಬಟ್ ಇದು ಏನು ಇದಿಲ್ಲ ನೋಡಿ, ಟರ್ಮರಿಕ್ ಕಲರ್ ಯೆಲ್ಲೋ ಕಲರಲ್ಲಿದೆ. ಇಟ್ಸ್ ಲೈಕ್ ಅ ಜೆಲಿ ಬಾಮ್ ಥರ. ಆ್ಯಂಡ್ ಇದನ್ನ ನೀವು ಎಲ್ಲೆಲ್ಲಿ ಮಾಸ್ಕಿಟೋ ಬೈಟ್ ಆಗಿದೆ ಅಲ್ಲಲ್ಲಿ ಜಸ್ಟ್ ರಬ್ ಮಾಡಿಬಿಟ್ಟು ಹಚ್ಚಿದ್ರೆ ಅಷ್ಟೇ ಸಾಕು. ನೆಕ್ಸ್ಟ್ ಡೇ ಮಾರ್ಕ್ ಏನಿದೆ ಅದು ತುಂಬಾ ಲೈಟ್ ಆಗುತ್ತೆ. ಆ್ಯಂಡ್ 2-3 ಡೇಸಲ್ಲಿ ಡಿಸಪಿಯರ್ ಆಗೋಗುತ್ತೆ. ಸೊ ಇಟ್ಸ್ ವೆರಿ 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 ನೈಸ್ ಆಯಿತಾ. ನಿಮ್ಮ ಹತ್ರ ಮಕ್ಕಳು ಇದ್ದರೆ, ಟಾಡ್ಲರ್ ಮಕ್ಕಳು ಯಾರಾದರೂ ಇದ್ದರೆ, ದಿಸ್ ಪ್ರಾಡಕ್ಟ್ ಈಸ್ ಅ ಮಸ್ಟ್. ಇಟ್ಸ್ ವೆರಿ 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 ಅಫೆಕ್ಟಿವ್ ಆ್ಯಂಡ್ ಯೂಸ್ಫುಲ್. ಸೊ ಇದನ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ನಾನು ರೆಡಿ ಆಗ್ತಾಯಿದ್ದೀನಿ ಮಂಗಳೂರು ಮದುವೆಗೆ. ಸೊ ಎಲ್ಲ ಪ್ಯಾಕಿಂಗ್ ಆಗ್ತಾಯಿದೆ, ನಾಳೆ ನಾವು ಹೊರಡಬೇಕು. ಸೊ ಐ ಥಾಟ್ ಐ ಜಸ್ಟ್ ಸ್ಟಾರ್ಟ್ ಅ ವ್ಲಾಗ್ ಆ್ಯಂಡ್ ಐ ಜಸ್ಟ್ ಶೋ ಅಂತ. ಸೊ ಗೈಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿದಾಗಲ್ವಾ ಏನಾಗುತ್ತೆ ಅಂದರೆ ಮೋಟಿವೇಶನ್ ಸಿಗುತ್ತೆ. ಓಕೆ ಸಮ್ಮನ್ ಈಸ್ ಇಂಟ್ರೆಸ್ಟೆಡ್ ಟು ವಾಚ್ ಅಂತ. ಸೊ I'll keep doing this and please support ಮಾಡಿ and ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಪ್ಲೀಸ್, ಅಂಡ್ ತಿಳಿಸಿ ಹೇಗೆ ಬರ್ತಾ ಇದೆ ಅಂತ. ಸೊ ಐ ವಿಲ್ ಸಿ ಯು ಟುಮಾರೋ. ಯಾಕಂದರೆ ಇದೆಲ್ಲ ಪ್ಯಾಕಿಂಗ್ ಮಾಡಾದ್ಮೇಲೆ ತುಂಬಾ ಕೆಲಸ ಇದೆ. ಆ್ಯಂಡ್ ಮೈ ಕಸಿನ್ ಈಸ್ ಆಲ್ಸೋ ಕಮಿಂಗ್ ಟು ನೈಟ್, ಮನೆಗೆ ಬರ್ತಾ ಇದ್ದಾನೆ ಅಂತೆ. ಸೊ ಅದೆಲ್ಲ ಆಗಿ ನಾಳೆ ಬೆಳಗ್ಗೆ ಹೊರಡಬೇಕು. ಸೊ ಅದು ತುಂಬಾ ಮಗು ಜೊತೆ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಎಲ್ಲ ನಾವು ಪ್ಯಾಕ್ ಮಾಡಬೇಕು, ಎಲ್ಲ ರೆಡಿ ಇಟ್ಕೋಬೇಕು, ತಿಂಡಿ ಊಟ ಎಲ್ಲನೂ. ಸೊ ಇಟ್ಸ್ ಲಿಟಲ್ ಚಾಲೆಂಜಿಂಗ್, ಬಟ್ ಲೆಟ್ಸ್ ಸಿ. Mangalore is fine, how we can manage, but the main issue is Jabalpur. So I don't know.
ಫಿಂಗರ್ಸ್ ಕ್ರಾಸ್ಡ್, ಲೆಟ್ ಸಿ ಹೇಗಾಗುತ್ತೆ ಅಂತ. ನಾನೆಲ್ಲನೂ ವ್ಲಾಗ್ ಮಾಡ್ತೀನಿ, ಅಟ್ಲೀಸ್ಟ್ ಫಾರ್ ದ ಮೆಮರೀಸ್ ಅಲ್ವಾ. ಸೊ ಐ ಜಸ್ಟ್ ವ್ಲಾಗ್ ಎವ್ರಿಥಿಂಗ್ ಆ್ಯಂಡ್ ಐ ವಿಲ್ ಶೋ ಯು ಗೈಸ್. ಓಕೆ, ವಿಲ್ ಸಿ ಯು ಟುಮಾರೋ. ಬಾಯ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ನಾವು ಬಂದ್ವಿ ಅರೌಂಡ್ 6-7 o'clock ವಿ ರೀಚ್ಡ್ ಆ್ಯಂಡ್ ಮನೆಗೆ ಬಂದ್ವಿ. ತುಂಬ ಮಳೆ ಇತ್ತು ಆ್ಯಂಡ್ ನಾವು ಹ್ಯಾವ್ ಕಾಟ್ ಅಪ್. ಎಷ್ಟು ಗೊತ್ತಾ ಟೈಮ್? ಸೊ ನಾವು ಎದ್ದು ಒಂದು 9 o'clock ಎದ್ವಿ ಆ್ಯಂಡ್ ನಾವೀಗ ಬ್ರೇಕ್ಫಾಸ್ಟ್ ಮಾಡಬೇಕು. ಐ ವಿಲ್ ಶೋ ಯು ಅರೌಂಡ್ ಯಾವ ಥರ ಇದೆ. ಪ್ಲಾನ್ಸ್ ಎಲ್ಲ ತುಂಬ ಕಡಿಮೆ ಇದೆ ಈಗ. ಮುಂಚೆ ಇತ್ತು ತುಂಬಾ, ಈಗ ತುಂಬ ಕಡಿಮೆ. ಬಟ್ ಸುತ್ತಮುತ್ತ ಎಲ್ಲ ಫುಲ್ ಗ್ರೀನರಿನೇ. ಎಸ್, ಆ್ಯಂಡ್ ದಿಸ್ ಇಸ್ ಮೈ ಹೌಸ್. ಏನು ಮಾಡಿದ್ದಾರೆ? ದಿಸ್ ಇಸ್ ನೀರು ದೋಸೆ. ಬೊಕ್ಕದಂಡು ಈಗ ಸುಕ್ಕಬೇಡ, ಸುಕ್ಕಬಟ್ಟು ಎಲ್ಲ ಪಾಡು ಮಮ್ಮಿ ಅನ್ನ ಇದು ಮಿಂಚನೆ ಪಾಡುವ ಹೆಂಗೆ ಗೊತ್ತು. என்ன காவானா ಯಾರು ಹೆಂಗ ಪೂಜವು ಯಾರೈನಿ ಪಾಡು ಎಲ್ಲ ಮಾಡುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಏನಾಯ್ತು? ಏನಾಯ್ತು? ಟೆಲ್ ಮಿ. ಪನ್ನೆ ಪನ್ನ ಕೊಲ್ಲೆ ಕೊಲ್ಲೆ ಮಮ್ಮ ಕೊಲ್ಲೆ. ಥ್ಯಾಂಕ್ ಯು. ಮಮ್ಮ ಓಕೆ ಅವು ಪಾಪ ಕೊಲ್ಲೆ. ಕೊರು ಕೊಡ ಅದು ಬ್ರೇಕ್ಫಾಸ್ಟ್ ಆ್ಯಂಡ್ ದೆನ್ ಇದ್ರ ಜೊತೆಗೆ ಎಂತ ಮಮ್ಮಿ ಅದು ಇದು ನಿನ್ನೆದು ದೋಸೆ ಮತ್ತು ಇದು ನಿನ್ನೆ ರಾತ್ರಿ ಮಾಡಿದ್ದು ಬೀಟ್ರೂಟ್ ಮತ್ತು ವಾಟ್ ಇಸ್ ದಿಸ್ ಮತ್ತು ಚಾ ಬಾಟಲ್ ಕೊಡಿ. ಲೈಕ್ ದಟ್. ಏ ಅದು क्या खाएगा? Adu, don't fall.